ಮೀನಾಕ್ಷಿ ದಾಳಿಯಲ್ಲಿ ಉತ್ತರ ಕನ್ನಡದ ಜಾಂಟಿ 5 ಆಟಕ್ಕೆ ನಡುವೆ ಬೋನಸ್ ಇಲ್ಲದ ಸಂದರ್ಭ ಪಾದರಸದಂತೆ ಲೀಲಾಜಾಲವಾಗಿ ಬಾಗಲಕೋಟೆ ಅಂಕಣದಲ್ಲಿ ಸ್ಕಾರ್ಪಿಯನ್ ಕೇಕ್ ಬಂತ ಒಂದು ಸಂದರ್ಭದಲ್ಲಿ ಡೈವಿಂಗ್ ಟ್ಯಾಕಲ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ದರ್ಶನ್ ಅವರಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್. So 4-2 in favor of UK district. ಬೆಂಗಳೂರು ಗ್ರಾಮಾಂತರ ವಿರುದ್ಧ ಧಾರವಾಡ. ಸ್ಕೋರ್ 2-1 ಬೆಂಗಳೂರು ತಂಡದ ಪರವಾಗಿ. ದಾಳಿಯಲ್ಲಿ ಪರ್ಶು ಈ ಬಾರಿ ಆಂಕ್ಲೋಡ್ನ ಪ್ರಯತ್ನ ಇತ್ತು. ಮಿಡ್ ಲೈನ್ ಹತ್ತಿರದಲ್ಲಿದ್ರು ಕಾದು ನೋಡಬೇಕಾಗಿದೆ. ಸೂಪರ್ ಡೂಪರ್ ರೈಡ್ ಪರ್ಶು. ಬೆಂಗಳೂರಿನ ಗ್ರಾಮಾಂತರ ತಂಡದ ಯುವ ಪ್ರತಿಭೆ. ಟ್ಯಾಕಲ್ ಸಕ್ಸಸ್ ಆಯ್ತು ಅನ್ನುವ ಒಂದು ಸೆಕೆಂಡಿನ ಅಂತರದಲ್ಲಿ ಕ್ವಿಕ್ ಆಗಿ ರೋಟೇಟಿಂಗ್ ಸ್ಕಿಲ್ ಅನ್ನು ಬಳಸ್ಕೊಳ್ತಾ ತನ್ನ ಕೈಗಳನ್ನು ಮಿಡ್ ಲೈನ್ ಹತ್ತ ಚಾಚಿದ್ರು. ದಾಳಿಯಲ್ಲಿ ಧಾರವಾಡದ ಜರ್ಸಿ ನಂಬರ್ 11 ನೀಲಕದ ಆಟಗಾರ. ಒಂಬತ್ತು 1 ಬೆಂಗಳೂರು ಗ್ರಾಮಾಂತರ ತಂಡ ಪರವಾಗಿ. ಜೂನಿಯರ್ ವಿಭಾಗದ ಕಬಡ್ಡಿ ಆಟಗಾರರು ಏನು ಆಯಾ ಜಿಲ್ಲೆಯಿಂದ ಆಗಮಿಸಿದ ಆಟಗಾರ ಗಮನಕ್ಕೆ. ಜಿಲ್ಲೆಯ ಟೀಮ್ನ ನೇಮ್ ಲಿಸ್ಟ್ ಇರುತ್ತೆ, ಅದರಲ್ಲಿ ನಿಮ್ಮ ಹೆಸರಿದ್ದು ಈ ಮ್ಯಾಚ್ ಅನ್ನು ನಿಮಗೆ ಆಡೋದಕ್ಕೆ ಸಾಧ್ಯ ಇರುವಂತಹ ಆಟಗಾರರು ಯಾರೆಲ್ಲ ಆಟಗಾರರು ಡಿಸ್ಕ್ವಾಲಿಫೈಡ್ ಆಗಿದ್ರು ಕೆಲವೊಂದು ಕಾರಣಾಂತರದಿಂದ ಅವರಿಗೆ ಬೆಂಗಳೂರು ಬುಲ್ಸ್ ಕ್ಯಾಂಪ್ಗೆ ಸೆಲೆಕ್ಷನ್ ಇರುತ್ತೆ ಇದೇ ಮೈದಾನದಲ್ಲಿ. ಇದೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ನ ಹೆಡ್ ಕೋಚ್ ಆಗಿರುವಂತಹ ಶ್ರೀಯುತ BC ರಮೇಶ್ ಅವರ ಒಂದು ನೇತೃತ್ವದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿಕ್ಕಿದೆ. ಆ ಎಲ್ಲ ಆಟಗಾರರು ಸಮವಸ್ತ್ರದೊಂದಿಗೆ ಅಂಕಣಕ್ಕೆ 2:30 ಸಮಯಕ್ಕೆ ಆಗಮಿಸಬೇಕು. ದಾಳಿಯಲ್ಲಿ ರಾಮು ಪ್ರೇಕ್ಷಕರೇ ನೋಡಿ, ಯಾರ್ದಾದ್ರೂ ಊಟ ಆಗಿಲ್ಲ ಅಂತಂದ್ರೆ ಮಟನ್ ಬಿರಿಯಾನಿ ಪ್ರೇಕ್ಷಕರಿಗೆ ಸಹ ಇರುತ್ತೆ, ಹೋಗಿ ಊಟವನ್ನು ಸ್ವೀಕರಿಸಬಹುದು. ಈಚ್ 1 ಪಾಯಿಂಟ್. ಉತ್ತರ ಕನ್ನಡ ವಿರುದ್ಧ ಬಾಗಲಕೋಟೆ. ದಾಳಿಯಲ್ಲಿ ಲಕ್ಷ್ಮಣ ರೈಟ್ ಕಾರ್ನರ್ ಮೇಲೆ ಒಂದು ರನ್ನಿಂಗ್
ಕಿಕ್ ಮುಖೇನ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. 10-7 ಇನ್ ಫೇವರ್ ಆಫ್ ಬಾಗಲಕೋಟೆ. ಉತ್ತರ ಕನ್ನಡ ಜಿಲ್ಲಾ ತಂಡದ ಜಾಂಟಿ 7 ರೂಪಾಯಿ ಬೋನಸ್ ಆನ್ ಆಗಿರುವ ಸಂದರ್ಭ. ಈ ಬಾರಿ ರೈಟ್ ಕವರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಇತ್ತು, ಆದ್ರೆ ಅದ್ಭುತವಾದಂತಹ ಒಂದು ದಾಳಿ. ಬೋನಸ್ ನ ಜೊತೆಯಲ್ಲಿ 2 ಟಚ್ ಪಾಯಿಂಟ್. ವಾಟ್ ಅ ಬ್ಯೂಟಿಫುಲ್ ರೈಟ್. ಜಾಂಟಿ ನಿಜವಾಗ್ಲೂ ಇಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ ಆಟಗಾರರಿಗೆ ಆಪತ್ ಬಾಂಧವನಾಗಿದ್ದಾನೆ. ನಮ್ಮ ಉತ್ತರ ಕನ್ನಡ ಜಿಲ್ಲಾ ತಂಡದ ಜರ್ಸಿ ನಂಬರ್ 14 ಜಾಂಟಿ ಅವರ ಬರ್ಡೇ ಸಹ ಹೌದು. ಜಾಂಟಿ ಅವರಿಗೆ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಹಾಗೂ ಮಂಡ್ಯ ಜನತೆ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ತಿಳಿಸ್ತಾ ಇದ್ದೇವೆ. ಎಲ್ಲರೂ ಜೋರ ಚಪ್ಪಳೊಂದಿಗೆ ಜಾಂಟಿ ಅವರಿಗೆ ಬರ್ಡೇ ವಿಶ್ ಮಾಡೋಣ. ಹ್ಯಾಪಿ ಬರ್ಡೇ ಜಾಂಟಿ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಎನ್ನುವಂತಹ ಒಂದು ತಾಲೂಕಿನ ಬುಡಕಟ್ಟು ಜನಾಂಗದ ಒಬ್ಬ ಹೆಸರಾಂತ ಕಬಡ್ಡಿ ಆಟಗಾರನಾಗಿ ಅವರ ಸಹೋದರ ನೀವೆಲ್ಲರೂ ನೋಡಿರ್ಬೋದು, ಬೆಂಗಾಲ್ ವಾರಿಯರ್ಸ್ ನಲ್ಲಿ ಸುಶೀಲ್ ಸಿದ್ದಿ ಪ್ರೋ ಕಬಡ್ಡಿಯನ್ನು ಪ್ರತಿನಿಧಿಸಿ ತನ್ನದಾದಂತಹ ಅದ್ಭುತವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮಣ್ ತಾಳಿ ವಿಭಾಗದಲ್ಲಿ ಈ ಬಾರಿ ಉತ್ತರ ಕನ್ನಡದ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಒಬ್ಬ ಡಿಫೆಂಡರ್ ಇಲ್ಲಿ ಎಂಡ್ ಲೈನ್ ಅನ್ನು ಕ್ರಾಸ್ ಮಾಡಿದ್ರು. 11-10 ಬಾಗಲಕೋಟೆ ತಂಡ 1 ಅಂಕದ ಮುನ್ನಡೆಯಲ್ಲಿದೆ. ಮತ್ತೆ ದಾಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ ವಿರುದ್ಧ ಧಾರವಾಡ. ಈ ಒಂದು ಸಂದರ್ಭದಲ್ಲಿ ಸ್ಕೋರ್ 15-6 ಬೆಂಗಳೂರು ಗ್ರಾಮಾಂತರ ತಂಡದ ಪರವಾಗಿ. ಮತ್ತೆ ದಾಳಿಯಲ್ಲಿ ಬರ್ಡೇ ಬಾಯ್ ಜಾಂಟಿ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಒಂದು ಪ್ರಯತ್ನ. ಸಾಕಷ್ಟು ವೇಗದ ದಾಳಿಯನ್ನು ನಡೆಸಿಕೊಳ್ತಾ ಒಂದು ಬೋನಸ್ ಅಂಕದೊಂದಿಗೆ ಇಲ್ಲಿ ವಾಪಸ್ ಆಗಿದ್ದಾನೆ. 11 ಈಚ್. 11-11 ಸಮಬಲ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ಲಕ್ಷ್ಮಣ್ ಬಾಗಲಕೋಟೆಯ ಒಬ್ಬ ಪ್ರಮುಖ ದಾಳಿಗಾರ. ಪಂದ್ಯಾವಳಿಯ ಆರಂಭಿಕ ಹಂತದಿಂದಲೂ ಸಹ ರೈಡ್ ಮೂಲಕ ತಂಡಕ್ಕೆ ಆಸರಾಗ್ತಾ ಇದ್ದಾನೆ. ಜಾಂಟಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ, ರೈಟ್ ಕಾರ್ನರ್ ಭಾಗದಲ್ಲಿ ಮಧು ಆಚಾರ್ಯ. ಈ ಮೂಲಕ ಪ್ರಥಮಾರ್ಧದ ಮುಕ್ತವಾಗಿದೆ. ಹಾಫ್ ಟೈಮ್ ಸ್ಕೋರ್ 11-11 ಸಮ. ಬಾರಿ ಪರ್ಚು ಬೆಂಗಳೂರು ಗ್ರಾಮಾಂತರ ತಂಡದ ಯುವ ದಾಳಿಗಾರ ಧಾರವಾಡದ ವಿರುದ್ಧ ಉತ್ತಮವಾದ ಪ್ರದರ್ಶನ ನೀಡುತ್ತಾ 17-7 ಬೆಂಗಳೂರು ಗ್ರಾಮಾಂತರ ತಂಡದ ಪರವಾಗಿ. 17-7 10 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಗ್ರಾಮಾಂತರ. 11 ಸಮ. ಧಾರವಾಡ ವಿರುದ್ಧ ಬೆಂಗಳೂರು ಗ್ರಾಮಾಂತರ. ಹಾಫ್ ಟೈಮ್ ಸ್ಕೋರ್ 17-7 10 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಗ್ರಾಮಾಂತರ.
ಬೆಂಗಳೂರು ಬುಲ್ಸ್ನ ಆಯ್ಕೆ ಪ್ರಕ್ರಿಯೆಗೆ ನೋಡಿ, ಜೂನಿಯರ್ ವಿಭಾಗದ ಆಟಗಾರರು ಆಯ್ಕೆ ಪ್ರಕ್ರಿಯೆಗೆ ಭಾಗವಹಿಸಬಹುದು. ಮ್ಯಾಚ್ ಇರೋರು ಯಾರೆಲ್ಲ ಮ್ಯಾಚ್ ಆಡ್ತಾ ಇರ್ತಾರೋ ಅವರು ನೀವು ಮ್ಯಾಚ್ ಅನ್ನು ಕಂಟಿನ್ಯೂ ಮಾಡಬೇಕು. ಜೂನಿಯರ್ ಪ್ಲೇಯರ್ಸ್ ಯಾರೆಲ್ಲ ಇದರ ನೋಡಿ, ನೀವು ಸಮವಸ್ತ್ರದೊಂದಿಗೆ ಬೆಂಗಳೂರು ಬುಲ್ಸ್ ಟ್ರಯಲ್ಸ್ಗೆ ಸಜ್ಜಾಗಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಎಸ್, ಉತ್ತರ ಕನ್ನಡ ವಿರುದ್ಧ ಬಾಗಲಕೋಟೆ ಹಾಫ್ ಟೈಮ್ ಸ್ಕೋರ್ 11 ಈಚ್, 11-11. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗ್ತಾ ಇದೆ. ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಜಾಂಟಿ ಅಂಕಣ 1ರಲ್ಲಿ ಹಾಫ್ ಟೈಮ್ ಸ್ಕೋರ್ 17-7 ಇನ್ ಫೇವರ್ ಆಫ್ ಬೆಂಗಳೂರು ಗ್ರಾಮಾಂತರ. ಜಾಂಟಿಯಿಂದ ಈಗ ಒಂದು ಬಾಂಟಿ ಮತ್ತೊಂದು ಪಾಯಿಂಟ್ ನ ಪಡ್ಕೊಂಡು ಹೋಗ್ತಾರೆ. ಅತ್ಯುತ್ತಮವಾದ ರನ್ನಿಂಗ್ ಹ್ಯಾಂಡ್ ಟಚ್ ನ ರೈಟ್ ಕಾರ್ನರ್ ನ ಟಚ್ ಮಾಡಿಬಿಟ್ಟು ಒಂದು ಪಾಯಿಂಟ್ ನ ಪಡ್ಕೊಂಡು ವಾಪಸ್ ಹೋಗಿದ್ದಾರೆ. ಸ್ಕೋರ್ ಆಗಿದೆ 12-11. ಭಾರಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಬಾಗೋಜಿ ಆಂಕಲ್ ಹೊಡಿಗೆ ಮುಂದಾದ್ರು. ಸ್ಕೋರ್ 12 ಈಚ್, 12-12. ವಾಟ್ ಅ ಮ್ಯಾಚ್! ಬಾಗಲಕೋಟೆ ವರ್ಸಸ್ ಉತ್ತರ ಕನ್ನಡ. ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಮಧು ಆಚಾರ್ಯ ಟಚ್ ಮಾಡುವಂತ ಪ್ರಯತ್ನ. ಒಂದೊಂದಿಗೆ ವಾಪಸ್ ಆದ್ರು. ಮತ್ತೆ ದಾಳಿಯಲ್ಲಿ ಬಾಗಲಕೋಟೆಯ ಸ್ಟಾರ್ ಪ್ಲೇಯರ್ ಲಕ್ಷ್ಮಣ್ ಕಿಕ್ ಮಾಡಿದ್ರು. ಉತ್ತಮವಾದಂತಹ ಒಂದು ಕಿಕ್ ಮುಖೇನ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಹದಿಮೂರು 12 ಬಾಗಲಕೋಟೆ ತಂಡದ ಪರವಾಗಿ. ದಾಳಿಗನಿಗೆ ಒಂದು ಬೋನಸ್ ಸಂಖ್ಯೆಯಲ್ಲಿ ಲಭಿಸಿದ್ರು ಸಹ ಲೌಫಿಯನ್ನು ಪ್ರವೇಶ ಮಾಡಿ ಈ ಮೂಲಕ ಸ್ಕೋರ್ 17-13. ಬಾಗಲಕೋಟೆ 17, ಉತ್ತರ ಕನ್ನಡ 13. ಆಲ್ ಔಟ್ ಆದ್ಮೇಲೆ ಆಲ್ ಇನ್ ಆಗ್ತಾರೆ ಉತ್ತರ ಕನ್ನಡ. ಇದೀಗ ರೈಡಿಂಗ್ ನಲ್ಲಿ ಜರ್ಸಿ ನಂಬರ್ 14 ಜಾಂಟಿ. ಬಾಗಲಕೋಟೆ 17, ಉತ್ತರ ಕನ್ನಡ 13. ಜಾಂಟಿ ಎಂಟಿ ರಾಡ್ನೊಂದಿಗೆ ವಾಪಸ್ಸಾಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಬಾಗಲಕೋಟೆಯ ಲಕ್ಷ್ಮಣ ಈ ಬಾರಿ ಬ್ಯಾಕ್ ಕೊಳ್ಳುವ ಪ್ರಯತ್ನ ಇತ್ತು. ಬೋನಸ್ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್ ಬಾಗಲಕೋಟೆ ತಂಡಕ್ಕೆ ಸೇರ್ಪಡೆಯಾಗ್ತದೆ. 19-13. ಅದ್ಭುತವಾದಂತಹ ಮತ್ತೊಂದು ಟ್ಯಾಕಲ್ ಬಾಗಲಕೋಟೆ ತಂಡದ ಆಟಗಾರರಿಂದ ಸಂಘಟಿತ ಹೋರಾಟ. ದಾಳಿಯಲ್ಲಿ ಲಕ್ಷ್ಮಣ್. ಧಾರವಾಡ ತಂಡಕ್ಕೆ ಡೂ ಆರ್ ಡೈ. ಬೆಂಗಳೂರು ಗ್ರಾಮಾಂತರ ವಿರುದ್ಧ ಟೈಮರ್
ಬೆಂಗಳೂರು ಗ್ರಾಮಾಂತರ 17, ಧಾರವಾಡ 9. 8 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಗ್ರಾಮಾಂತರ ತಂಡ. ಈ ಬಾರಿ ಸ್ವಲ್ಪ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕನ್ಫ್ಯೂಸ್ ಆದ್ರೆ ಕಾರ್ನರ್ ಭಾಗದಿಂದ ಅಷ್ಟೇ ಕ್ವಿಕ್ ಆಗಿಲ್ಲಿ ನರಸಿಂಹ ಹಾಗೂ ರಾಮು ಒಂದೊಳ್ಳೆ ಸಪೋರ್ಟ್ ನೀಡಿದ್ದಾರೆ. ಡಬಲ್ ಹ್ಯಾಂಕ್ ಹೋಲ್ಡ್ ಮತ್ತೊಂದು ಪಾಯಿಂಟ್ ನ ಮುಡಿಗೇರಿಸಿಕೊಳ್ತಾರೆ ಬಾಗಲಕೋಟೆ. ಇದರಿಂದ ಸ್ಕೋರ್ ಆಗಿದೆ 21-13 ಬಾಗಲಕೋಟೆ ತಂಡದ ಪರವಾಗಿ. ಮತ್ತೊಮ್ಮೆ ರೈಡಿಂಗ್ ಅಲ್ಲಿ ಜರ್ಸಿ ನಂಬರ್ 7. ಎಂಟಿ ರೈಡ್ ಮುಖಾಂತರ ವಾಪಸ್ ಹೋಗ್ತಾರೆ, ಲೀಡ್ ಅಲ್ಲಿದ್ದಾರೆ. ಇದು ಈಗ ಡೂ ಆರ್ ಡೈ ರೈಡ್ ಬಾಗಲಕೋಟೆ ತಂಡಕ್ಕೆ. 4 ಜನ ಮ್ಯಾಟ್ ಮೇಲೆ. ಟೋಟೆಸ್ನ ಪ್ರಯತ್ನ ಜರ್ಸಿ ನಂಬರ್ 8 ರಿಂದ. ಅದ್ಭುತವಾದ ಆಂಕಲ್ ಹೋಲ್ಡು, ಸ್ಟ್ರಗಲ್ ನಡೀತಾ ಇದೆ. ಪ್ರೇಕ್ಷಕರು ಸಹ ವಿಶೇಷವಾದಂತ ಬಾಡೂಟದ ವ್ಯವಸ್ಥೆ ಇರುತ್ತೆ. ಮಟನ್ ಬಿರಿಯಾನಿ. ಪ್ರೇಕ್ಷಕರು ಯಾರಾದ್ರೂ ಊಟ ಆಗಿಲ್ಲ ಅಂತ ಅಂದ್ರೆ ಊಟ ಮಾಡ್ಕೊಂಡು ಬನ್ನಿ. ಮಂಡ್ಯದ ಈ ಒಂದು KS ಪುಟ್ಟಣ್ಣಯ್ಯ ಕಪ್ 2025ರಲ್ಲಿ ಕರ್ನಾಟಕ ರಾಜ್ಯದಿಂದ ಆಗಮಿಸಿದ ಎಲ್ಲ ಜಿಲ್ಲೆಯ ಕ್ರೀಡಾಪಟುಗಳಿಗೆ ರುಚಿಕರವಾದಂತ ಊಟವನ್ನ ನಮ್ಮ ಶಾಸಕರು ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣ್ಣ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವರ ಸಹಕಾರದೊಂದಿಗೆ ಆಗಮಿಸಿದ ಎಲ್ಲ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಊಟ, ವಸತಿ ಹಾಗೂ ಸಮವಸ್ತ್ರವನ್ನು ನೀಡುವುದರ ಮೂಲಕ ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ವಿಸಿ ಫಾರಂನಲ್ಲಿ ಆಯೋಜಿಸಿದ್ದಾರೆ. ಈ ಪಂದ್ಯದ ವೀಕ್ಷಣೆಯಲ್ಲಿ ಒಬ್ಬ ಶ್ರೇಷ್ಠ ಗಾಂಧಾಳಿನ ಹೆಸರಾಂತ ರಾಷ್ಟ್ರೀಯ ಕ್ರೀಡಾಪಟು KPTCL ಕಾರ್ತಿಕ್ ಅವರು ಸಹ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅನೇಕ ಡಿಪಾರ್ಟ್ಮೆಂಟ್ ನ್ಯಾಷನಲ್ಸ್ ಹಾಗೆ ಮಂಡ್ಯ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ, ಬೆಂಗಳೂರು ಭಾಗದಲ್ಲಿ ತನ್ನದಾದಂಥ ಛಾಪನ್ನು ಮೂಡಿಸಿದಂತ ಗಾಂಧಾಳಿನ ಕಾರ್ತಿಕ್ ಅವರು ಸಹ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ವಿಶೇಷವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಈ ಬಾರಿ ಉತ್ತರ ಕನ್ನಡ ಒಂದು ಉತ್ತಮವಾದಂತಹ ಟ್ಯಾಕಲ್. ಹಾಗೆ ಅಂಕಡ 1 ಕಡೆ ಗಮನ ಹರಿಸೋದಾದ್ರೆ ನಮ್ಮ ಬೆಂಗಳೂರು ಗ್ರಾಮಾಂತರ ವಿರುದ್ಧ ಧಾರವಾಡ. ಅಂಕಣ 2ರಲ್ಲಿ ಸ್ಕೋರ್ ಆಗಿದೆ 22-16 ಬಾಗಲಕೋಟೆ ತಂಡದ ಪರವಾಗಿ. ಅತ್ಯುತ್ತಮವಾದ ಡೈವಿಂಗ್ ಟಚ್ ಮಾಡಿದ್ದಾರೆ. ಮತ್ತೊಂದು ಪಾಯಿಂಟ್ ನ ಮುಡಿಗೇರಿಸಿಕೊಳ್ತಾರೆ. ಮತ್ತೊಂದು ಟೈಮ್ ಔಟ್ ನ ಪಡ್ಕೊಂಡಿದ್ದಾರೆ ಉತ್ತರ ಕನ್ನಡ. ಕೊನೆಯ 4 ನಿಮಿಷ. ಅಂಕಣ 7ರಲ್ಲಿ ಜರ್ಸಿ ನಂಬರ್ 8 ಬ್ಯಾಕ್ ಹೋಲ್ಡ್ ನ ಪ್ರಯತ್ನ ಅದ್ಭುತವಾಗಿತ್ತು. ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ. ಕಮ್ ಬ್ಯಾಕ್ ನ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಇಲ್ಲಿ ಉತ್ತರ ಕನ್ನಡ. ಸ್ಕೋರ್ ಆಗಿದೆ 22-18, 4 ಪಾಯಿಂಟ್ ನ ಅಂತರ. ಮತ್ತೆ ರೈಡಿಂಗ್ ನಲ್ಲಿ ಜಾಂಟಿ 1 ಬೌಂಟಿ ಬೇಕಾಗಿದೆ. ರಿವರ್ಸ್ ಸ್ಕಾರ್ಪಿಯನ್ ಕಿಕ್ ನ ಪ್ರಯತ್ನ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಜಾಂಟಿ ಬಾರಿ ಸಾಕಷ್ಟು ಹೊಡೆದಿದ್ರು. ಬಾಗಲಕೋಟೆಯ ಆಟಗಾರರಿಂದ ಒಂದು ಬಲಿಷ್ಠ ಟ್ಯಾಕಲ್. ಜಾಂಟಿಯನ್ನು ಬಂಧಿಸಲು ಯಶಸ್ವಿಯಾದರು.
ಜರ್ಸಿ ನಂಬರ್ 14 ಬಾಗಲಕೋಟೆ. ಅಂಕಣ ಒಂದರಲ್ಲಿ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೆಂಗಳೂರು ಗ್ರಾಮಾಂತರ ವಿರುದ್ಧ ಧಾರವಾಡ. ಈ ಸಂದರ್ಭದಲ್ಲಿ ಸ್ಕೋರ್ 22-14 ಬೆಂಗಳೂರು ಗ್ರಾಮಾಂತರ. ಲೋಹಿತ್ ಬೆಂಗಳೂರು ಗ್ರಾಮಾಂತರ ತಂಡದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಕಳೆದ ಬಾರಿ ನಮ್ಮ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗಿ ಆಡಿದ ಒಬ್ಬ ಅನುಭವಿ ಆಟಗಾರ. 3 ಆಟಗಾರ ನಡುವೆ ಸೂಪರ್ ಡಕಲಾನ್ ಆಗಿದೆ. ಧಾರವಾಡ ತಂಡಕ್ಕೆ ಥರ್ಡ್ ರೈಡ್. ಡೂ ಆರ್ ಡೈ, ಮಾಡು ಇಲ್ಲದ ನಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಒಬ್ಬ ಡಿಫೆಂಡರ್ ಅಲ್ಲಿ ಎಂಡ್ ಲೈನ್ ಕ್ರಾಸ್ ಮಾಡಿದ್ರು, ಹಾಗಾಗಿ ಡಿಸೈಡೆಡ್ ನಲ್ಲಿ ಸುಲಭವಾದಂತಹ ಒಂದು ಅಂಕದ ಸೇರ್ಪಡೆಯಾಗಿದೆ ಧಾರವಾಡ ತಂಡಕ್ಕೆ. ಕ್ಯಾಪ್ಟನ್ ಲಾಸ್ಟ್ 1 minute to go in court number 1. ಕೊನೆಯ 2 ನಿಮಿಷ ಬಾಕಿ ಉಳಿದಿದೆ. ಅಂಕಣ 2ರಲ್ಲಿ ಸ್ಕೋರ್ ಆಗಿದೆ 22-19. 22-19 in favor of ಬಾಗಲಕೋಟೆ. 3 ಅಂಕದ ಅಂತರದಲ್ಲಿ ಬಾಗಲಕೋಟೆ ತಂಡದ ಆಟಗಾರರು ಲೀಡ್ ಮೇಲೆ ಕಾಯ್ದುಕೊಳ್ತಾ ಇದ್ದಾರೆ. ಗ್ರೌಂಡ್ ನಂಬರ್ 3 ನಲ್ಲಿ ಆಡ್ತಾ ಇರುವಂತ ಆಟಗಾರ ಊಟ ಮಾಡ್ಕೊಂಡು ಬನ್ನಿ, ಹೋಗಿ ಊಟ ಮಾಡ್ಕೊಂಡು ಬಂದ್ರ. ಸ್ಕೋರ್ ಆಗಿದೆ 23-19. ಮತ್ತೊಮ್ಮೆ ರೈಡ್ ನಲ್ಲಿ ಜಾಂಟಿ ಕಿಕ್ ನ ಪ್ರಯತ್ನ, ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ. 2 ಪಾಯಿಂಟ್ ನ ಪಡ್ಕೊಳ್ತಾರೆ. ಇಲ್ಲಿ 2 ಪಾಯಿಂಟ್ ನ ಅಂತರ ಕಡಿಮೆ ಮಾಡ್ಕೊಳ್ತಾರೆ ಉತ್ತರ ಕನ್ನಡ. ಇದರಿಂದ ಸ್ಕೋರ್ ಆಗಿದೆ 23-21 ಬಾಗಲಕೋಟೆ ತಂಡದ ಪರವಾಗಿ. ನೆಕ್ ಟು ನೆಕ್ ಆಗಿ ಹೋಗ್ತಾ ಇದೆ ಈ ಮ್ಯಾಚು. ಕಮ್ ಬ್ಯಾಕ್ ಮಾಡೋದ ಅವಶ್ಯಕತೆ ಇತ್ತು ಉತ್ತರ ಕನ್ನಡ ತಂಡಕ್ಕೆ. ಜಾಂಟಿ ಅದನ್ನ ಕೊಟ್ಟಿದ್ದಾರೆ ಸರಿಯಾದ ಸಮಯದಲ್ಲಿ. ಬೆಂಗಳೂರು ಗ್ರಾಮಾಂತರ ತಂಡದ ರಾಮು ಒಂದು ಅದ್ಭುತವಾದಂತಹ ಸೈಡ್ ಜಂಪ್ ನೊಂದಿಗೆ ಎಸ್ಕೇಪ್ ಆಗ್ತಾ ಈ ಮೂಲಕ ಪಂದ್ಯ. ಬೆಂಗಳೂರು ಗ್ರಾಮಾಂತರ ತಂಡ ವಿಜಯಶೀಲಾಗಿದ್ದಾರೆ. ಉತ್ತಮ ಪ್ರದರ್ಶನ ನೀಡಿದಂತ ವಿದ್ಯಾಕಾಶಿ ಧಾರವಾಡ ಜಿಲ್ಲಾ ತಂಡದ ಆಟಗಾರರಿಗೂ ಸಹ ಧನ್ಯವಾದ, ಹಾಗೆ ತಂಡದ ಕೋಚ್ ಹಾಗೂ ವ್ಯವಸ್ಥಾಪಕರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಭಾರಿ ಉತ್ತರ ಕನ್ನಡದ